Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ಮಳೆ ಬಿಸಿಲಿರಲಿ ಸಿಹಿ ಕೈ ಆಸರೆಯಾಗುವ ವಚನದ ಸೂತ್ರದಿ ಬಾಳಿನ ಪಟ್ಟಿರುವ ಪಯಣದ ಸಮಯಲ್ಲೀಗ ಅಂತರಂಗ ಮಿಲನ ತನದ ಸನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಅಲರ್ಟ್ ಮೋಷನ್ ಓಪನ್ ಮಾಡಿ, ಆಮೇಲೆ ಓಪನ್ ಮಾಡಿದ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೀಸತ್ತ ಆಪ್ಷನ್ ಬರುತ್ತೆ 1080, ಆಮೇಲೆ 2346. ನಂತರ ಕ್ರಿಯೇಟ್ ಪ್ರಾಜೆಕ್ಟ್ ಕೊಡಿ. ಆನಂತರ ಪ್ರಾಜೆಕ್ಟ್ ನೇಮು 20 ಇದೆಯಲ್ಲ, ಅಲ್ಲಿ ನೀವು ಪ್ರಾಜೆಕ್ಟ್ ನೇಮ್ ಕೊಡ್ಬೋದು. ನಾನು ವೆಡ್ಡಿಂಗ್ ಅಂತ ಕೊಟ್ಟಿದ್ದೇನೆ. ನಂತರ ರೈಟ್ ಕ್ಲಿಕ್ ಮಾಡಿ, ನಂತರ ಬ್ಯಾಕ್ ಬನ್ನಿ, ನಂತರ ವೆಡ್ಡಿಂಗ್ ಓಪನ್ ಮಾಡಿ. ಆನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋವನ್ನು ನಾನು ಟೆಲಿಗ್ರಾಮ್ ಚಾನಲ್ದೆ ನೋಡಿ, ಅಲ್ಲಿ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಕರೆಕ್ಟಾಗಿ ಕೆಳಗಡೆ ತೊಗೊಂಬನ್ನಿ. ಆನಂತರ ಇನ್ನೊಂದು ಫೋಟೋ ಓಪನ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕಲರ್ ಕೊಟ್ಟಿರ್ತೇನೆ ನೋಡಿ, ಇದನ್ನು ನೀವು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಆನಂತರ ಹಿಂದ್ಗಡೆ ತೊಗೊಂಬನ್ನಿ, ಈ ರೀತಿ ನೋಡ್ಕೋಬೋದು. ಆನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋವನ್ನು ಓಪನ್ ಮಾಡಿ. ಆನಂತರ ಇದು ರೊಟೇಟ್ ಮಾಡ್ಕೊಳ್ಳಿ, 180 ಮಾಡ್ಕೊಳ್ಳಿ. ಆನಂತರ ಇದನ್ನು ಮೇಲ್ಗಡೆ ತೊಗೊಂಬನ್ನಿ, ಈ ರೀತಿ. ಆನಂತರ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರು ಬ್ಲೂ ಇದ್ದಿದ್ದು ನೀವು ವೈಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ. ಆನಂತರ ಇದನ್ನು ರೌಂಡ್ ರೆಕ್ಟ್ಯಾಂಗಲ್ ಇದೆಯಲ್ಲ, ಅದನ್ನು ಲಾಸ್ಟಿಗೆ ತೊಗೊಂಬನ್ನಿ. ಆನಂತರ ನೀವು ಒಂದೊಂದಾಗಿ ಈ ರೀತಿ ಕರೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಟ್ಟ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದೇ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಇದು ಗ್ರೂಪ್ 1 ಆಗಿ ಕ್ರಿಯೇಟ್ ಆಯಿತು. ನಂತರ ನೀವು ಇಲ್ಲಿ ನ್ಯೂ ಪ್ರಾಜೆಕ್ಟು 19 ಇದೆಯಲ್ಲ, ಅದು ಎಲ್ಲ ಟೆಸ್ಟನ್ನು ಕೊಟ್ಟಿರ್ತೇನೆ, ನೀವು ನೋಡ್ಕೋಬೋದು. ಫಸ್ಟಿಗೆ ನ್ಯೂ ಪ್ರಾಜೆಕ್ಟು 19 ಇದೆಯಲ್ಲ, ಅದನ್ನು ನೀವು ಫುಲ್ ಪ್ರಾಜೆಕ್ಟು ಕೊಟ್ಟಿರ್ತೇನೆ, ಅದಕ್ಕೆ ಪಾಸ್ವರ್ಡ್ ಇರುತ್ತೆ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ಪಾಸ್ವರ್ಡ್ ಸಿಗುತ್ತೆ. ಆನಂತರ ಇಂಪೋರ್ಟ್ ಮಾಡಿಕೊಳ್ಳಿದ ತಕ್ಷಣ ಓಪನ್ ಮಾಡಿ, ಅಲ್ಲಿ ಗ್ರೂಪ್ 1, ಗ್ರೂಪ್ 3, ಗ್ರೂಪ್ 1, ಆಮೇಲೆ ಮೇಲ್ಗಡೆ 2 ಇಮೇಜ್ ಇದೆಯಲ್ಲ, ಅವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ 5 ಲೇಯರ್ ಅಂತ ಬರುತ್ತೆ. ಆನಂತರ ಇಲ್ಲಿ ವೆಡ್ಡಿಂಗ್ ಅಂತ ಇದೆಯಲ್ಲ, ಓಪನ್ ಮಾಡಿ. ಆನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ 5 ಲೇಯರ್. ಆನಂತರ ಗ್ರೂಪ್ 1 ಕ್ಲಿಕ್ ಮಾಡಿ, ನೀವು ಕರೆಕ್ಟಾಗಿ ಈ ರೀತಿ ಸೈಜ್ ಮಾಡ್ಕೊಳ್ಳಿ. ಆನಂತರ ಓಪನ್ ಮಾಡಿ ವೆಡ್ಡಿಂಗ್ ಅಂತ. ಇದು ಗಣೇಶನ ಪೇಜ್ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಸಾನ್ ಮಾಡ್ಕೊಳ್ಳಿ. ಆನಂತರ ಎಡಿಟ್ ಗ್ರೂಪ್ ಅಂತ ಮಾಡಿ, ಇದು ಗಣೇಶ PNG ರೆಡಿಯಾಗಿದೆ. ಇಲ್ಲಿ ನೀವು ಗ್ರೂಪ್ 1 ಇದೆಯಲ್ಲ, ಅವನು ಕರೆಕ್ಟಾಗಿ ಟೆಸ್ಟನ್ನು ಸ್ವಲ್ಪ ಸಾನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಗ್ರೂಪ್ 1 ಇದೆ ನೋಡಿ, ಅದನ್ನು ಸಾನ್ ಮಾಡ್ಕೊಳ್ಳಿ. ವಿವಾಹ ಸ್ಥಳ ಇದೆಯಲ್ಲ, ಆನಂತರ ಇಲ್ಲಿ ಇಮೇಜ್ ಇದೆ ನೋಡಿ, ಅದನ್ನು ಸಾನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ. ಮೇಲ್ಗಡೆ ಒಂದಿದೆ ನೋಡಿ ಇಮೇಜು, ಕರೆಕ್ಟಾಗಿ ಈ ರೀತಿ ಸೈಜು ಮಾಡ್ಕೊಳ್ಳಿ. ಆನಂತರ ಗ್ರೂಪ್ 1 ಇದೆಯಲ್ಲ, ಕೆಳಗೆ ಲಾಸ್ಟಿಗೆ ತೊಗೊಂಬಂದು ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಅದು ಕರೆಕ್ಟಾಗಿ 30 ಸೆಕೆಂಡ್ವರೆಗೂ ಇಟ್ಕೊಳ್ಳಿ. ಆನಂತರ ನೀವು ಬ್ಯಾಕ್ ಬನ್ನಿ. ನ್ಯೂ ಪ್ರಾಜೆಕ್ಟ್ 15 ಇದೆಯಲ್ಲ, ಇಲ್ಲಿ ಒಂದು ಗ್ರೂಪ್ ಮಾಸ್ಕ್ ಕೊಟ್ಟಿರ್ತೇನೆ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಅಂತ ಮಾಡಿ, ಕಾಪಿ ಲೇಯರ್ ಮಾಡಿದ ತಕ್ಷಣ ವೆಡ್ಡಿಂಗ್ ಅಂತ ಇದೆಯಲ್ಲ, ಓಪನ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ. ನೋಡ್ಕೋಬೋದು, ಈ ರೀತಿ ಪೇಸ್ಟ್ ಆಯಿತು ಗ್ರೂಪ್ ಮಾಸ್ಕು. ಅದನ್ನೇ ನೀವು ಒಳ್ಳೆ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡಿದ ತಕ್ಷಣ ಇಲ್ಲಿ ಬಂದು ಈ ಗ್ರೂಪ್ ಮಾಸ್ಕ್ ಮುಗಿತಲ್ಲ, ನೆಕ್ಸ್ಟು ಇನ್ನೊಂದು ಗ್ರೂಪ್ ಮಾಸ್ಕ್ ಪೇಸ್ಟ್ ಮಾಡಿ. ನಂತರ ಇದನ್ನೇ ನೀವು ಒಂದು ಗ್ರೂಪ್ ಮಾಸ್ಕ್ 1, ಗ್ರೂಪ್ ಮಾಸ್ಕ್ 2, ಇದನ್ನೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಅಂತ ಬರುತ್ತೆ ನೋಡಿ 2 ಲೇಯರ್, ಇಲ್ಲಿ ಒಳ್ಳೆ ಇದನ್ನು ಪೇಸ್ಟ್ ಮಾಡಿ. ಇದೇ ರೀತಿ ಎಲ್ಲದಕ್ಕೂ ನೀವು 30 ಸೆಕೆಂಡ್ವರೆಗೂ ಇದೇ ರೀತಿ ಪೇಸ್ಟ್ ಮಾಡ್ತಾ ಇರಬೇಕು. ಏನಾದರೂ ಎಡಿಟಿಂಗ್ ಬಗ್ಗೆ ಡೌಟ್ ಇದ್ದರೆ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ನೋಡ್ಕೋಬೋದು. ನೀವೆಲ್ಲ ಗ್ರೂಪ್ ಅನ್ನೋದೇ ಕ್ಲಿಕ್ ಮಾಡಿ ಇಲ್ಲಿ ವಿವಾಹ ಸ್ಥಳವನ್ನು ನೀವು ಚೇಂಜ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೊಳ್ಳಿ. ಆನಂತರ ಗ್ರೂಪ್ ಒನ್ ಇದೆ ನೋಡಿ, ಇದನ್ನು ನೀವು ಮದುವೆ ನಡೆಯುವ ಸ್ಥಳ ಅದನ್ನು ನೋಡಿ ಬರ್ಕೊಳ್ಳಿ. ಆಮೇಲೆ ನಂತರ ಇಲ್ಲಿ ಗ್ರೂಪ್ ಮಾಸ್ಕ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಗ್ರೂಪ್ ಅಂತ ಬರುತ್ತೆ. ಅಲ್ಲಿ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಲರ್ ಆ್ಯಂಡ್ ಫಿಲ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಫೋಟೋವನ್ನು ಚೇಂಜ್ ಮಾಡ್ಕೊಳ್ಳಿ. ನೀವೊಂದು ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ. ಬಾಯ್ ಫ್ರೆಂಡ್ಸ್.